ಭವಿಷ್ಯೋತ್ತರ ಪುರಾಣದಲ್ಲಿನ ಶ್ರೀ ಮಂಗಳಗೌರಿ ವ್ರತವು ಸಂಪೂರ್ಣವಾಯಿತು. ಶಿವಂ ಶುಭಂ ಮಂಗಳಂ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವರ್ಷ ಶ್ರಾವಣದ ಮೊದಲನೇ ಮಂಗಳವಾರ. ನಾನಿವತ್ತು ಮಂಗಳಗೌರಿ ವ್ರತ ಮಾಡ್ತಾ ಇದ್ದೀನಿ. ಮದುವೆ ಆಗಿ 15 ಇಯರ್ಸ್ ಆಗಿದೆ. ಸೊ 15 ಇಯರ್ಸಿಂದ ಮಾಡ್ಕೊಂಬಂದಿದ್ದೀನಿ. 16 ಇಯರ್ಸ್ ನೆಕ್ಸ್ಟ್ ಇಯರು ಉದ್ಯಾಪನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ 16ಗೆ ಮಾಡ್ತಾರೆ, ತುಂಬ ಒಳ್ಳೆಯದು ಅಂತ. ಸೊ ನಾನಿವತ್ತು ಮಂಗಳಗೌರಿ ಪೂಜೆಗೆ ರೆಡಿ ಆಗ್ತಾ ಇದ್ದೀನಿ. ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು. ಈ ಬ್ಯಾಂಗಲ್ ತೊಗೊಂಡಿದ್ದೀನಿ. ಈ ಒಂದು ಸ್ಯಾರಿ ಹಾಕೊಂಡು, ಇದು ನನ್ನ ಫಸ್ಟ್ ಮಲ್ ಕಾಟನ್ ಸ್ಯಾರಿ ಅಂತ ಹೇಳ್ಬೋದು. ಸುತಾ ಅಂತ ಒಂದು ಬ್ರ್ಯಾಂಡಿಂದ ತೊಗೊಂಡಿದ್ದು ನಾನು. ಇದನ್ನು ತೊಗೊಂಡಾದ್ಮೇಲೆ ನನಗೆ ಈ ಫ್ಯಾಬ್ರಿಕ್ ಆಗಲಿ ಇದ್ರ ಕ್ವಾಲಿಟಿ ಆಗಲಿ ತುಂಬಾ ಇಷ್ಟ ಆಯಿತು. ಆಲ್ಮೋಸ್ಟ್ ನಾನು ಇದರಲ್ಲಿ ಒಂದು 10 to 12 ಸ್ಯಾರೀಸ್ ತೊಗೊಂಡಿದ್ದೀನಿ ಅನಿಸುತ್ತೆ. ಈ ಸ್ಯಾರೀಸ್ ಜೊತೆ ಬ್ಲೌಸ್ ಬರೋದಿಲ್ಲ, ಬಟ್ ಅವ್ರ ಹತ್ರ ಇನ್ನೂ ರೆಡಿಮೇಡ್ ಬ್ಲೌಸಸ್ ತುಂಬ ಇರುತ್ತೆ. ನೀವು ಇದಕ್ಕೆ ಸೂಟ್ ಆದರೆ ತೊಗೋಬೋದು, ಇಲ್ಲ ನೀವು ಯಾವುದಾದ್ರೂ ಆಲ್ಟರ್ನೇಟ್ ಮಾಡಿಸ್ಕೋಬೋದು. ಆ್ಯಕ್ಚುಲಿ ನಾನು ಇಲ್ಲೊಂದು ಫೋಟೋ ಹಾಕ್ತೀನಿ ನೋಡಿ. ನಾನು ಈ ಬ್ಲೌಸ್ನ ನನ್ನ ಹಸ್ಬೆಂಡ್ ಶರ್ಟಿಂದ ರೆಡಿ ಮಾಡಿಸ್ಕೊಂಡಿದ್ದು. ಅದು ಅವ್ರು ಫಸ್ಟ್ ಟೈಮ್ ಹಾಕ್ಕೊಂಡಾಗ್ಲೇ ಸ್ವಲ್ಪ ಡ್ಯಾಮೇಜ್ ಆಯಿತು. ಅವ್ರು ಯೂಸ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ನಾನು ಐಡಿಯಾ ಮಾಡಿ ಅದೇ ಶರ್ಟ್ ಫ್ಯಾಬ್ರಿಕಲ್ಲಿ ಈ ಥರ ಒಂದು ಬೋಟ್ ನೆಕ್ ಬ್ಲೌಸ್ ಮಾಡಿಸ್ಕೊಂಡೆ. ತುಂಬಾ ಚೆನ್ನಾಗಿ ಅನಿಸ್ತಿದೆ. ಇಷ್ಟು ನನ್ನ ಸ್ಯಾರಿ ಆ್ಯಂಡ್ ಬ್ಲೌಸ್ ಕತೆ. ಸೊ ನಾನು ತಲೆ ಸ್ನಾನ ಮಾಡಿ ಆದ ಕೂಡಲೇ ಫಸ್ಟ್ ರೆಡಿ ಮಾಡ್ಕೊಳ್ಳೋದು ನೈವೇದ್ಯಕ್ಕೆ ಪ್ರಿಪೇರ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಆದಂಗೆ ನೆಮ್ಮದಿಯಾಗಿ ಪೂಜೆಗೆ ರೆಡಿ ಮಾಡ್ಕೊಂಬಿಡ್ಬೋದು. ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಇಬ್ಬರೂ ಸ್ವಲ್ಪ ತಾಂಬೂಲಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಅಷ್ಟರಲ್ಲಿ ನಾನು ನೈವೇದ್ಯಕ್ಕೆ ಕೇಸರಿ ಬಾತ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಕೇಸರಿ ಬಾತ್ ಅಂದರೆ ಬೇಗ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ, ಮತ್ತು ಟೇಸ್ಟ್ ಕೂಡ ಇಷ್ಟ ಆಗುತ್ತೆ ಎಲ್ರಿಗೂ ನಮ್ಮ ಮನೆಯಲ್ಲಿ. 1 ಲೋಟ ಚಿರೋಟಿ ರವೆ ತೊಗೋಬೇಕು. ಅದನ್ನು ನಾರ್ಮಲ್ ಉಪ್ಪಿಟ್ಟು ರವೆ ಅದಕ್ಕೆ ಫ್ರೈ ಮಾಡ್ಕೋಬೇಕು. ರವೆ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಬಿಡಿ. ಅದೇ ಬಾಣಲಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಹುರಿದು ಅದನ್ನು ಕೂಡ ಎತ್ತಿಟ್ಕೊಂಬಿಡಿ. ಆಮೇಲೆ ಸೇಮ್ ಬಾಣಲಿ ತೊಗೊಂಡು 4 ಲೋಟ ನೀರು ಹಾಕ್ಕೊಳ್ಳಿ. ನೀವು ಯಾವ ಮೆಷರ್ಮೆಂಟಲ್ಲಿ ರವೆ ತೊಗೊಂಡಿರ್ತೀರೋ ಅದೇ ಗ್ಲಾಸ್ನ ಎಲ್ಲದಕ್ಕೂ ಯೂಸ್ ಮಾಡಿ. 1.5 ಗ್ಲಾಸು ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಅರ್ಧ ಗ್ಲಾಸು ಆಯಿಲ್ ಹಾಕ್ಕೊಳ್ಳಿ. ನೀವು ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತೀರೋ ಅದೇ ಆಯಿಲ್ ಹಾಕ್ಕೊಳ್ಳಿ. ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ. 1-2 ಸ್ಪೂನ್ ತುಪ್ಪ ಹಾಕ್ಕೋತೀನಿ ನಾನು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ತುಪ್ಪ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕಲರ್ಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಕಲರ್ಸ್ನ ಆ್ಯಡ್ ಮಾಡಬೇಡಿ, ಒಳ್ಳೆಯದಲ್ಲ ಅದು. ಜಸ್ಟ್ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಮತ್ತು ಕೇಸರಿ ಕೂಡ ಆ್ಯಡ್ ಮಾಡಿದ್ರೂ ಕಲರ್ ಚೆನ್ನಾಗಿ ಬರುತ್ತೆ. ಕೇಸರಿ ಒಳ್ಳೇದಲ್ವಾ, ಒರಿಜಿನಲ್ ಕೇಸರಿ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಕಲರ್ ಚೆನ್ನಾಗೂ ಬರುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಇದೇ ಮೆಷರ್ಮೆಂಟಲ್ಲಿ ಹಾಕ್ಕೊಂಡ್ರೆ ಕೇಸರಿ ಬಾತ್ ತುಂಬಾ ಚೆನ್ನಾಗಾಗುತ್ತೆ. ಸ್ಟಾರ್ಟಿಂಗ್ ಮಾಡಿದಾಗ ಅದು ಸ್ವಲ್ಪ ತೆಳು ಇದೆ ಅಂತ ಅನಿಸುತ್ತೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅಷ್ಟು ಮಾಡಿಕೊಂಡ್ರೆ ಆಯಿತು. ಇದೆಲ್ಲ ಮಿಕ್ಸ್ ಮಾಡಾದಮೇಲೆ ಆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ರವೆ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ಆಮೇಲೆ ನೀವು ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನೀವೇ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಇಷ್ಟು ಚೆಂದ ಆಗಿದೆ ಕೇಸರಿ ಬಾತ್ ಅಂತ. ಕೇಸರಿ ಬಾತ್ ಪ್ರಿಪೇರ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟೆ. ಅಷ್ಟರಲ್ಲಿ ಡೈನಿಂಗ್ ಟೇಬಲ್ ಮೇಲೆಲ್ಲ ನೈಟೇ ಜೋಡಿಸಿ ಎತ್ತಿಟ್ಕೊಂಡಿದ್ದೆ ಪೂಜೆ ಸಾಮಾನೆಲ್ಲ. ಈಸಿ ಆಗುತ್ತೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಅಂತ. ಫಸ್ಟ್ ನಾವು ನಮ್ಮ ಮನೆ ದೇವರು ಮತ್ತು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ಕೊಂಬಿಡ್ತೀನಿ. ಆಮೇಲೆ ಪಕ್ಕದಲ್ಲಿ ಗೌರಮ್ಮನ ಕೂರಿಸಿ ಪೂಜೆ ಮಾಡ್ತೀನಿ. ಫಸ್ಟ್ ನಾನು ದೇವ್ರ ಮನೆಯಲ್ಲೇ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ನಮ್ಮ ಅತ್ತೆಗೆ ಸ್ವಲ್ಪ ಅದು ಇಕ್ಕಟ್ಟು ಅನಿಸುತ್ತೆ ಅಂತ ಹೇಳೋರು. ನನಗೆ ಪೂಜೆ ಮಾಡ್ಕೊಳ್ಳೋಕ್ಕೆ ಭಯ ಆಗುತ್ತೆ, ಏನಾದರೂ ಬೀಳಿಸ್ಬಿಡ್ತೀನಿ, ಏನಾದರೂ ಚೆಲ್ಬಿಡ್ತೀನಿ ಅಂತ ಅನ್ನಿಸ್ತಿರುತ್ತೆ ನನಗೆ. ಸೊ ಸಪ್ರೇಟಾಗಿ ಇದ್ರೊಳಗಡೆನೇ ಇಟ್ಟರೆ ಸ್ವಲ್ಪ ಒಂಥರ ಕಿಷ್ಕಿಂದಿ ಥರ ಅನಿಸುತ್ತೆ ಅಂತ. ಸೊ ಒಂದು 2-3 ಇಯರ್ಸಿಂದ ನಾನು ಇದನ್ನು ಗೌರಮ್ಮನ ನಮ್ಮ ದೇವ್ರ ಮನೆ ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲಿ ಒಂದು ಸ್ಟೂಲ್ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೆ ನಾನಿಲ್ಲಿ ಫಸ್ಟು ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೋತಾ ಇದ್ದೀನಿ. ನಮ್ಮಮ್ಮ ನಮ್ಮ ಅತ್ತೆ ಸ್ವಲ್ಪ ತಾಂಬೂಲಕ್ಕೆಲ್ಲ ಜೋಡಿಸ್ತಾ ಇದ್ದಾರೆ. ಶ್ರಾವಣ ಸ್ಟಾರ್ಟ್ ಆದರೆ ನಿಮಗೆಲ್ಲ ಗೊತ್ತೇ ಇದೆ, ಹೆಣ್ಮಕ್ಳಿಗೆ ತುಂಬಾ ಕಷ್ಟ. ಆದರೂ ಕೂಡ ನಂಗೆ ತುಂಬಾ ಇಷ್ಟ. ಈ ಥರ ಗೌರಿ ಹಬ್ಬ, ಮಂಗಳಗೌರಿ ಹಬ್ಬ ಅಂತ ಅಂದರೆ ಏನೋ ಗೊತ್ತಿಲ್ಲ, ಒಂಥರ ಜೋಶ್ ಬಂದುಬಿಡತ್ತೆ. ಪೂಜೆ ಮಾಡೋದು, ರೆಡಿ ಆಗೋದು, ದೇವ್ರಿಗೆ ಅಲಂಕಾರ ಮಾಡೋದು, ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಗೊತ್ತಲ್ಲ, ಸೀರೆ ಉಟ್ಕೊಳ್ಳೋದೇ ಒಂದು ಖುಷಿ. ಈ ಥರ ಎಲ್ಲ ಚೆನ್ನಾಗಿರುತ್ತೆ ಒಂಥರ ಆಚರಿಸ್ತಾ ಇದ್ದರೆ.
ದೇವ್ರಿಗೆ ಉಡಿಸ್ಲಿಕ್ಕೆ ಅಂದ್ಬಿಟ್ಟು ಅಮ್ಮ ಒಂದು ನಾರ್ಮಲ್ ಗ್ರೀನ್ ಕಲರ್ ಸೀರೆ ತೊಗೊಂಬಂದಿದ್ರು. ನಾನು 4 ಮಂಗಳವಾರ ಕೂಡ ಇದೇ ಸೀರೆನ ಉಡಿಸ್ತೀನಿ. ಟೋಟಲ್ ಶ್ರಾವಣದಲ್ಲಿ ಎಷ್ಟು ಮಂಗಳವಾರ ಬರುತ್ತೋ ಅಷ್ಟು ಮಂಗಳವಾರ ಒಂದೇ ಸೀರೆ ವೇರ್ ಮಾಡ್ತೀನಿ ದೇವರಿಗೆ. ಅದನ್ನು ಹಾಗೆ ನೀಟಾಗಿ ಎತ್ತಿ ಒಂದು ಬ್ಯಾಗಲ್ಲಿ ಹಾಕಿ ಮೇಲೆ ಇಟ್ಬಿಡ್ತೀನಿ. ನೆಕ್ಸ್ಟ್ ವೀಕ್ ಕೂಡ ಇದೇ ಸೀರೆ ಉಡಿಸ್ತೀನಿ. ಈ ಸೀರೆ ಇನ್ನೇನು ಆಲ್ಮೋಸ್ಟ್ ಕಂಪ್ಲೀಟ್ ಉಡಿಸೇ ಬಿಟ್ಟಿದ್ದೆ ನಾನು. ಕಳಸ ಕೂಡ ಇಟ್ಟಿದ್ದೆ, ಬಟ್ ದೇವ್ರ ಮುಖವಾಡ ಇಟ್ಟಿರಲಿಲ್ಲ. ಕೊನೆಗೆ ಅಷ್ಟರಲ್ಲಿ ನೋಡ್ತೀನಿ ಸೆರ್ಗತ್ರ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ. ನಂಗೆ ಒಂಥರ ಬೇಜಾರಾಗಿಬಿಡ್ತು. ನಮ್ಮ ಅತ್ತೆ ಕರೆದು ತೋರಿಸ್ದೆ, ಡ್ಯಾಮೇಜ್ ಆಗಿದೆ, ಅದು ತೆಗೆದುಬಿಡು ಅಂತ ಅಂದರು. ಆಮೇಲೆ ಸೀರೆನೆಲ್ಲ ರಿಮೂವ್ ಮಾಡಿದೆ. ಹೆಂಗೋ ದೇವ್ರದ್ದು ಮುಖ ಇಟ್ಟಿರಲಿಲ್ಲ ಮತ್ತು ದೀಪ ಹಚ್ಚಿರಲಿಲ್ಲ, ಅದಕ್ಕೆ ಮುಂಚೆನೇ ನೋಡಿಕೊಂಡೆ. ನಾನು ನಮ್ಮ ಅತ್ತೆ ಇಲ್ಲೇ ಒಂದು ಎಕ್ಸಿಬಿಷನ್ಗೆ ಹೋಗಿದ್ವಿ. ಆವಾಗ ಇದು ಪ್ರಿಂಟೆಡ್ ಹ್ಯಾಂಡ್ ಪೇಂಟೆಡ್ ಕಲಂಕಾರಿ ಅಂತ ಹೇಳ್ಬಿಟ್ಟು ತುಂಬ ಇಷ್ಟ ಆಗಿತ್ತು. ಅದೊಂದು ಸೀರೆ ತೊಗೊಂಡು ಎತ್ತಿಟ್ಟಿದ್ದೆ. ಹೆಂಗೋ ಬಚಾವಾದೆ ಆ ಸೀರೆ ಇದ್ದಿದ್ದಕ್ಕೆ. ಇಲ್ಲ ಅಂದಿದ್ರೆ ಆ ಟೈಮಲ್ಲಿ ನಾನು ಅಂಗಡಿಗೆ ಹೋಗಿ ತೊಗೊಬಂದು 10:30 ಒಳಗಡೆ ಪೂಜೆ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ನೀವೆಲ್ಲರೂ ಅಷ್ಟೇ 2 ಸಲ ಅಲ್ಲ 3 ಸಲ ಆಗಲಿ ದೇವ್ರ ಸೀರೆನ ನೀಟಾಗಿ ಚೆಕ್ ಮಾಡಿಕೊಂಡೇ ತೊಗೊಬನ್ನಿ. ಏನೇ ಟ್ರಸ್ಟೆಡ್ ಅಂದ್ರೂ ಸಮ್ಟೈಮ್ಸ್ ಅವ್ರಿಗೂ ಗೊತ್ತಾಗಿರೋದಿಲ್ಲ ಈ ಥರ ಡ್ಯಾಮೇಜ್ ಇರುತ್ತೆ ಅಂದರೆ. ನಾವು ಕೇರ್ಫುಲ್ಲಾಗಿ ನೋಡ್ಕೊಂಡು ತೊಗೋಬೇಕಷ್ಟೆ. ಆಮೇಲೆ ಆ ಸ್ಯಾರಿನೆಲ್ಲ ಹೋದರೆ ಹೋಯ್ತು ಅಂದ್ಬಿಟ್ಟು ಎತ್ತಿಟ್ಬಿಟ್ಟು ಈ ಸ್ಯಾರಿನೆಲ್ಲ ನೀಟಾಗಿ ನರ್ಗೆ ಮಾಡಿಕೊಂಡು ಒಂದ್ಸಲಿ ಚೆಕ್ ಮಾಡಿಕೊಂಡು ದೇವ್ರಿಗೆ ಉಡಿಸ್ಕೊಂಡೆ. ದೀಪ ಎಲ್ಲ ಪೂಜೆ ಮಾಡಿಕೊಂಡು ದೇವರಿಗೆ ಹೂವು ಮತ್ತು ಪತ್ರೆಯಿಂದ ಎಲ್ಲ ಅಲಂಕಾರ ಮಾಡಿಕೊಂಡು ಆಮೇಲೆ ಕೊನೆಯಲ್ಲಿ ನಾವಿಲ್ಲಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಾದಮೇಲೆ ಅರಿಶಿಣದಲ್ಲಿ ಗೌರಿ ಮತ್ತು ಗಣೇಶನ ಮಾಡ್ಕೋತೀನಿ ನಾನು. ಪ್ರತಿ ವಾರ ಬೇರೆಯೇ ಮಾಡ್ಕೋತೀನಿ. ಒಂದೊಂದು ಸತಿ ಅದು ಕೆಲವೊಬ್ಬೊಬ್ಬರು ಒಂದನ್ನೇ ಮಾಡಿ 4 ವಾರ ಯೂಸ್ ಮಾಡ್ತಾರೆ. ಅದೇನೋ ಗೊತ್ತಿಲ್ಲ, ನನಗೆ ಸ್ವಲ್ಪ ಅದು ಬಿರುಕು ಬಿಡುತ್ತೆ ಅಂತ ಅನಿಸ್ತಿರುತ್ತೆ. ಬಿರುಕು ಬಿಟ್ಟರೆ ಅದು ಅಶುಭ ಅಲ್ವಾ, ಅಷ್ಟು ಒಳ್ಳೆಯದಿರೋದಿಲ್ಲ. ಅದಕ್ಕೆ ಪ್ರತಿ ವಾರ ನಾನು ಹೊಸ ಗೌರಿ ಮತ್ತು ಗಣೇಶನ ಮಾಡ್ಕೊಂಡು ಪೂಜೆ ಮಾಡಿ ಆಮೇಲೆ ಪೂಜೆ ಆದಮೇಲೆ ಕೊನೆಯಲ್ಲಿ ಗಂಗೆನ ವಿಸರ್ಜನೆ ಮಾಡ್ತೀನಲ್ವ, ಅದೇ ಥರ ಗೌರಿ ಮತ್ತು ಗಣೇಶನ ಕೂಡ ಒಂದು ಹಸಿರು ಗಿಡಕ್ಕೆ ವಿಸರ್ಜನೆ ಮಾಡ್ತೀನಿ. ಮೊದಲನೇ ವಾರ ಅಲ್ವಾ ಸ್ವಲ್ಪ ಲೇಟ್ ಆಗೇ ಆಗುತ್ತೆ, ಯಾಕಂದರೆ ಎಲ್ಲದನ್ನೂ ರೆಡಿ ಮಾಡಬೇಕು. ಸೆಕೆಂಡ್ ವಾರದಿಂದ ಈಸಿ ಆಗಿಬಿಡುತ್ತೆ, ಯಾಕಂದರೆ ಎಲ್ಲದನ್ನೂ ಒಂದು ಕಡೆ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಲ್ಲ, ಕ್ವಿಕ್ಕಾಗಿ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಗೌರಿ ಮತ್ತು ಗಣೇಶನ ಮಾಡೋದೇ ತುಂಬ ಟೈಮ್ ಹಿಡಿಯುತ್ತೆ, ಯಾಕಂದರೆ ಅದು ಆಕಾರ ಕೂಡ ಎಲ್ಲ ಮಾಡಬೇಕು. ಕಣ್ಣು, ಕಿವಿ, ಮೂಗು ಮತ್ತೆಲ್ಲ ಕ್ರಿಯೇಟ್ ಮಾಡಬೇಕು. ಆದಮೇಲೆ ಕೂದಲು ಕಪ್ಪಾಗಿರೋ ಥರ ಎಲ್ಲ ಗೆರೆ ಬರಿಬೇಕು. ಕಣ್ಣಿಗೆ ನಾನಿಲ್ಲಿ ಕರಿಮಣಿ ಇಡ್ತೀನಿ, ಕೆಲವರು ಲವಂಗ ಇಡ್ತಾರೆ. ಲವಂಗ ಸ್ವಲ್ಪ ಖಾರ ಅಲ್ವಾ, ಅದಕ್ಕೆ ಕರಿಮಣಿ ಇಡಿ, ತುಂಬ ಮುದ್ದಾಗೂ ಕಾಣುತ್ತೆ, ಒಳ್ಳೇದು ಕೂಡ. ನಾರ್ಮಲಾಗಿ ಇನ್ನೇನು ಕುಂಕುಮದಲ್ಲಿ ಕಿವಿಗೆ ಓಲೆ ಥರ ಬರಿತೀನಿ. ಹೀಗೆ ನನಗೆ ಯಾವ್ಯಾವ ಥರ ಐಡಿಯಾ ಇದೆ, ನನಗೆ ಯಾವ್ಯಾವ ಥರ ಮಾಡಬೇಕು ಅನಿಸುತ್ತೆ ಹಾಗೆ ಮಾಡ್ತೀನಿ. ಆಗಿ ಸ್ಟಾರ್ಟಿಂಗಲ್ಲಿ ನಮ್ಮ ಅತ್ತೆ ಒಬ್ಬರನ್ನ ಐನಾರು ಕರೆಸಿದ್ರು. ಅವ್ರು ಹೇಗೆ ಹೇಳ್ಕೊಟ್ಟಿದ್ರು ಅದೇ ರೀತಿ ನಾನು ಪ್ರತಿ ವರ್ಷ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಈಗಾಗಲೇ 15 ವರ್ಷ ಆಯಿತು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗೇನು ಕಷ್ಟ ಅಂತ ಅನಿಸಲ್ಲ, ತುಂಬ ಈಸಿಯಾಗಿ ಮಾಡಿಬಿಡ್ತೀನಿ. ಎಲ್ಲರೂ ಕೇಳ್ತಾರೆ, ಅಷ್ಟು ಮುದ್ದಾಗಿ ಕಾಣಿಸ್ತಾ ಇರುತ್ತೆ ಗೌರಮ್ಮ, ಮಂಗ್ಳು ಗೌರಿ, ಅದು ಹೇಗೆ ಮಾಡ್ತೀಯಾ, ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಬಂದಿದೆ ಅಂತ ನಮ್ಮಮ್ಮ ಇನ್ನೊಂದು ಫೋನ್ ತೊಗೊಂಡು ಹತ್ತಿರದಿಂದ ಝೂಮಲ್ಲಿ ವೀಡಿಯೋ ಮಾಡ್ತಾಯಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫೈನಲಾಗಿ ಗೌರಿದು ಔಟ್ಕಮ್ ಅಂತೂ ಸಖತ್ತಾಗಿ ಬಂದಿತ್ತು. ನಮ್ಮ ಅತ್ತೆ, ನಮ್ಮಮ್ಮ, ಮನೆ ಕುಂಕುಮಕ್ಕೆ ಬಂದಿದ್ರಲ್ಲ ನಮ್ಮ ಅಕ್ಕಂದಿರಿಬ್ಬರು, ಎಲ್ಲರೂ ಹಾಗೆ ಹೇಳಿದ್ರು. ನೋಡಿ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ಝೂಮಲ್ಲಿ, ಎಷ್ಟು ಮುದ್ದಾಗಿ ಲಕ್ಷಣವಾಗಿ ನಗು ಮುಖದಲ್ಲಿತ್ತು ಮಂಗ್ಳು ಗೌರಿ ಅಲ್ವಾ. ಕೊಂಡಾದಮೇಲೆ ಒಂದು ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ವಿಳೆದೆಲೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ಅಕ್ಷತೆ, ಒಂದು ಕಾಯಿನ ಇಟ್ಬಿಟ್ಟು ಒಂದು ಬೌಲಲ್ಲಿ ಗೌರಿನ ಕೂರಿಸಿ ಅರಿಶಿನದ ಗೌರಿಗೆ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ಇಟ್ಟು ನಾವು ಹೇಗೆ ಕಳಸದ ಮುಖವಾಡಕ್ಕೆ ಪೂಜೆ ಮಾಡ್ತೀವೋ ಅದೇ ರೀತಿ ಗೌರಮ್ಮಂಗೆ ಮತ್ತು ಗಣೇಶನಿಗೆ ಕೂಡ ಭಕ್ತಿಯಿಂದ ಪೂಜೆ ಮಾಡಿಕೊಂಡೆ. ಅರಿಶಿನದಲ್ಲಿ ಮಾಡಿರೋ ಗೌರಿ ಮತ್ತು ಗಣೇಶನಿಗೆ ಫಸ್ಟ್ ಪೂಜೆ ಮಾಡ್ಕೋಬೇಕು. ಆಮೇಲೆ ಕಳಸಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ಇಟ್ಟು ಕಳಸ ಕೂಡ ಪೂಜೆ ಮಾಡಿಕೊಂಡೆ. ಆಮೇಲೆ ಅಷ್ಟೋತ್ರ ಹೇಳಬೇಕು, ಕತೆ ಓದಬೇಕು. ಕತೆ ಓದೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ಮಂಗ್ಳು ಗೌರಿದು ರಥದ್ದು ಒಂದು ಪುಸ್ತಕ ಕೊಟ್ಟಿರ್ತಾರೆ ನಮಗೆ ಸ್ಟಾರ್ಟಿಂಗಲ್ಲಿ ಐನೋರು, ಅದನ್ನು ಫಸ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಓಂ ಶಂಕರಾದ ಶರೀರ್ಯಾಯೇ ನಮಃ, ಓಂ ನಿತ್ಯ ಮಾಂಗಲ್ಯದಾಯಿನಿಯೇ ನಮಃ, ಓಂ ಗಣನಾಥ ಜನ್ಯಾಯೇ ನಮಃ, ಓಂ ಕುಮಾರ ಮಾತ್ರೇ ನಮಃ, ಓಂ ಸೂಕ್ಷ್ಮ ಮಧ್ಯಾಯೇ ನಮಃ, ಓಂ ಹಿಮವರ್ತನಯಾಯೇ ನಮಃ. ದ್ರೌಪದಿಯೇ ಕೇಳು, ಈ ನಮ್ಮ ಪವಿತ್ರ ಭಾರತ ಭೂಮಿಯೊಳಗೆ ಶೋಭಿಸುವಂತಹ ಬಾರ್ಸಿ ಎಂಬ ಪಟ್ಟಣವಿದೆ.
ಅಲ್ಲಿನ ರಾಜರಾಜಶೇಖರನೆಂಬುವನು ಮಹಾಶಿವಭಕ್ತ. ಆತನಿಗೆ ಬಹಳ ಕಾಲ ಮಕ್ಕಳಿರಲಿಲ್ಲ. ಗುರುಹಿರಿಯರ ಅಪ್ಪಣೆಯಂತೆ ಪಶುಪತಿ ಪರಮೇಶ್ವರನ ಮೊರೆ ಹೊಕ್ಕನು. ಆಗ ಪರಮೇಶ್ವರನು ಪ್ರತ್ಯಕ್ಷನಾಗಿ ರಾಜನ ಕೈಗೆ ಪ್ರಸಾದ ಕೊಟ್ಟು ಹೀಗೆಂದನು: ಓ ರಾಜ, ಈ ಮಹಾಪ್ರಸಾದವನ್ನು ನಿನ್ನ ಧರ್ಮಪತ್ನಿ ಮಹಾರಾಣಿಗೆ ಕೊಡು. ಆಕೆಗೆ ಒಂದು ಗಂಡು ಮಗು ಜನಿಸುವುದು. ಆದರೆ ಆತನ ಆಯುಷ್ಯ 16 ವರ್ಷಗಳು ಮಾತ್ರ. ಎಂದ ಕೂಡಲೇ ರಾಜನು ಮೂರ್ಛೆ ಹೋಗಿ ತಿರುಗಿ ಜ್ಞಾನ ಬಂದು ಎಚ್ಚರವಾದಾಗ ಪರಮಾತ್ಮನು ಅಲ್ಲಿರಲಿಲ್ಲ. ಆ ಕೂಡಲೇ ಆಕಾಶವಾಣಿಯು ನುಡಿಯಿತು: ಮಹಾರಾಜ, 16 ವರ್ಷ ತುಂಬುವ ವೇಳೆಗೆ ರಾಜಕುಮಾರನು ನಿಮ್ಮ ಬಳಿ ಇದ್ದರೆ ಈ ಮೇಲೆ ಹೇಳಿದಂತೆಯೇ ನಡೆಯುವುದು. ಆತನು ನಿಮ್ಮ ಬಳಿ ಇರದೆ ಮತ್ತೆಲ್ಲಿಯಾದರೂ ಇದ್ದರೆ ದೀರ್ಘಾಯು ಬಹಳ ಕಾಲ ಬದುಕುತ್ತಾನೆ ಎಂದು ನುಡಿದ ಆಕಾಶವಾಣಿಯ ನುಡಿಯನ್ನು ಕೇಳಿ ಒಂದು ಕಡೆ ದುಃಖ, ಮತ್ತೊಂದು ಕಡೆ ಸಂತೋಷ ಎರಡನ್ನು ಒಂದೇ ವೇಳೆಯಲ್ಲಿ ಅನುಭವಿಸುತ್ತಾ ರಾಜಧಾನಿ ಅರಮನೆಗೆ ಬಂದು ಪ್ರಸಾದವನ್ನು ರಾಣಿಗೆ ಕೊಟ್ಟು ವಿಚಾರ ಎಲ್ಲ ತಿಳಿಸಿ ನಿಶ್ಚಿಂತೆಯಿಂದಿದ್ದರು. ಭವಿಷ್ಯೋತ್ತರ ಪುರಾಣದಲ್ಲಿನ ಶ್ರೀ ಮಂಗಳಗೌರಿ ವ್ರತವು ಸಂಪೂರ್ಣವಾಯಿತು. ಶಿವಂ ಶುಭಂ ಮಂಗಳಂ. ಆ್ಯಕ್ಚುಲಿ ಕಂಪ್ಲೀಟ್ ಕತೆ ಸ್ಟೋರಿ ಎಲ್ಲ ಹಾಕಬೇಕು ಅಂದರೆ 1 ಅವರ್ ಮೇಲೇ ಇದೆ. ಅಷ್ಟೆಲ್ಲ ಹಾಕಿದ್ರೆ ನೀವು ಯಾರೂ ನೋಡೋದಿಲ್ಲ. ಅದಕ್ಕೆ ಎಲ್ಲ ಸ್ಕಿಪ್ ಮಾಡಿಕೊಂಡು ಒಂದು 5% ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಕತೆ ಮುಗಿದ್ಮೇಲೆ ದೇವರಿಗೆಲ್ಲ ನೈವೇದ್ಯ ಮಾಡಿಕೊಂಡು ಮಂಗಳಾರತಿ ಮಾಡಿಕೊಂಡೆ. ಆಮೇಲೆ ಮನೆಗೆ ಬಂದಿದ್ರಲ್ಲ ನಮ್ಮ ಅಕ್ಕಂದಿರು, ನಮ್ಮಮ್ಮ ಎಲ್ಲರೂ ಗೌರಿಗೆ ಪೂಜೆ ಮಾಡ್ತಾರೆ. ಮನೆಗೆ ಯಾರೇ ಮುತ್ತೈದವ್ರು ಬರಲಿ ಅವರು ಕೂಡ ಒಂದ್ಸಲ ಗೌರಿಗೆ ಪೂಜೆ ಮಾಡಿ ಅವ್ರ ಇಷ್ಟಾರ್ಥನ ಬೇಡ್ಕೋತಾರೆ. ಹೀಗೆ ಮಂಗಳಗೌರಿ ಪೂಜೆನ ಪ್ರತಿ ವರ್ಷ ಮಾಡ್ಕೊಂಡು ಬರ್ತೀನಿ. ನಮ್ಮ ಆಂಟಿ, ಅಮ್ಮ ಎಲ್ಲರೂ ಯಾವ ಥರ ಮಾಡ್ತಾಯಿದ್ರು, ನನಗೆ ಯಾವ ಥರ ಏನಾರು ಹೇಳ್ಕೊಟ್ಟಿದ್ರು, ಅದೇ ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದೀನಿ. ಇದರಲ್ಲಿ ಏನಾದರೂ ಚಿಕ್ಕ ಪುಟ್ಟ ತಪ್ಪು ಅಂತ ಅನಿಸಿದ್ರೆ ಕ್ಷಮಿಸ್ಬಿಡಿ. ಒಂದು ಅಕ್ಕಂದು ಪೂಜೆ ಮುಗಿದ್ಮೇಲೆ 3 ಜನನೂ ಸೇರಿಕೊಂಡು ದೇವರಿಗೆ ಆರತಿ ಮಾಡಿದ್ವಿ. ಆರತಿ ಅಂದರೆ ಹಾಡೆಲ್ಲ ಹೇಳೋಕ್ಕೆ ಯಾರಿಗೂ ಬರೋದಿಲ್ಲ, ಮನಸ್ಸಲ್ಲೇ ಹೇಳ್ಕೊತೀವಿ ಅಷ್ಟೇ ಭಕ್ತಿಯಿಂದ. ರಾಗ ಕೇಳಿಬಿಟ್ರೆ ನೀವು ಕಳೆದೋಗ್ಬಿಡ್ತೀರ. ಆರತಿ ಮಾಡ್ಕೊಂಡಾದ್ಮೇಲೆ ದೇವರಿಗೆಲ್ಲ ಮಂಗಳಾರತಿ ಮಾಡಿಕೊಂಡೆ. ಅಷ್ಟರಲ್ಲಿ ವೇದಕ ಕೂಡ ಬಂದರು. ಸರಿ ಆಯಿತು ಅಂದ್ಬಿಟ್ಟು 3 ಜನನೂ ಒಟ್ಟಿಗೆ ಕೂರಿಸಿ, ಒಳ್ಳೇದಲ್ವ 3 ಜನನೂ ಒಟ್ಟಿಗೆ ಸಿಕ್ಕಿದ್ದು. ಅದಕ್ಕೆ ಎಲ್ರಿಗೂ ಕುಂಕುಮ ಕೊಟ್ಟು ಆಶೀರ್ವಾದ ತೊಗೊಂಡು ಆಮೇಲೆ ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಟಿಫನ್ ಮಾಡ್ಕೊಂಡ್ವಿ. ಇದಾಗಿತ್ತು ನನ್ನ ಇವತ್ತಿನ ದಿನದ ಮಂಗಳಗೌರಿ ಪೂಜೆ. ಆ್ಯಕ್ಚುಲಿ ನಾನು ಇದನ್ನು ಟ್ಯೂಸ್ಡೇ ವ್ಲಾಗ್ನ ಸಂಡೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬಾ ಫಂಕ್ಷನ್ಸು ಹಬ್ಬಗಳು ಎಲ್ಲ ಬಂತಲ್ಲ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಪೂಜೆ ತಯಾರಿಯಿಂದ ಹಿಡಿದು ನನ್ನ ಸಂಪೂರ್ಣ ಡೇನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನಿಮಗೆಲ್ಲಾದರೂ ಈ ವ್ಲಾಗ್ ತುಂಬಾ ಲೆಂತಿ ಆಯಿತು, ಬೋರ್ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್.